ಹಲೋ ಕನ್ನಡಿಗ, ಶರಣಾರ್ಥಿ. ಇವತ್ತು ನಮ್ಮ ಜಾಬ್ ಸರ್ಚ್ ಏನಪ್ಪಾ ಅಂತ ಹೇಳಿದ್ರೆ 2025 ಮತ್ತು 26 ಶೈಕ್ಷಣಿಕ ಸಾಲಿನ ಏನು ಸ್ಕಾಲರ್ಶಿಪ್ ಬಗ್ಗೆ ನಾವಿಲ್ಲಿ ಮಾಹಿತಿ ನೋಡೋದಾದ್ರೆ, ಮೊದಲನೇದಾಗಿ ಏನಪ್ಪಾ ಅಂದ್ರೆ ವಿದ್ಯಾರ್ಥಿನಿಯರಿಗೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಇಂದ 30,000 ರೂಪಾಯಿ ಸ್ಕಾಲರ್ಶಿಪ್ ಅನ್ನು ನೀಡಲಾಗುವುದು. ಈ ಸ್ಕಾಲರ್ಶಿಪ್ ಪಡಿಬೇಕಾದ್ರೆ ಯಾವೆಲ್ಲ ಒಂದು ಕ್ವಾಲಿಫಿಕೇಶನ್ ಆಗಿರ್ಬೇಕಾಗತ್ತೆ ಹಾಗೂ ಈ ಸ್ಕಾಲರ್ಶಿಪ್ ಅನ್ನು ಪಡೆಯುವುದು ಹೇಗೆ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡುತ್ತೇನೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. 2025 ಮತ್ತು 26ನೇ ಶೈಕ್ಷಣಿಕ ಸಾಲಿನ ದೇಶದ 2.5 ಲಕ್ಷ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನ ನೀಡಲು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಇಂದ ತೀರ್ಮಾನಿಸಲಾಗಿದೆ. ನೋಡಿ, 2020 ಮತ್ತು 26ನೇ ಶೈಕ್ಷಣಿಕ ಸಾಲಿನ 2.5 ಲಕ್ಷ ಜನಗಳಿಗೆ, ಅದು ಮಹಿಳಾ ಅಭ್ಯರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ. ಓಕೆ, ಅದೇ ರೀತಿ ಕರ್ನಾಟಕ ಸೇರಿದಂತೆ ಭಾರತದ 18 ರಾಜ್ಯಗಳಿಗೆ ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ನೀಡಲು ಫೌಂಡೇಶನ್ ಅಲ್ಲಿ ಒಟ್ಟು ಮೊತ್ತ 2,250 ಕೋಟಿ ರೂಪಾಯಿ ಮೀಸಲಿಟ್ಟಿದೆ. ಮುಂದಿನ 3 ವರ್ಷಗಳಿಗೆ ಇದೇ ಫೌಂಡೇಶನ್ ಇಂದ ಹಣದಿಂದ ಒಂದು ಸ್ಕಾಲರ್ಶಿಪ್ ಅನ್ನು ನೀಡಲಾಗುವುದು. ಯಾರಿಗಿದು? ವಿದ್ಯಾರ್ಥಿನಿಯರಿಗೆ. ಅದೇ ರೀತಿ ಫೌಂಡೇಶನ್ ಸಿಒ ಆಗಿರುವ ಅನುರಾಗ್ ಬೇರ್ ಈ ಮಾಹಿತಿಯನ್ನು ಆಲ್ರೆಡಿ ನೀಡಿದ್ದಾರೆ. ಎಸ್ಎಲ್ಸಿ ಹಾಗೂ ಪಿಯುಸಿ ಮುಗಿಸಿದ ವಿದ್ಯಾರ್ಥಿನಿಯರು ಮುಂದಿನ ಹಂತದ ಶಿಕ್ಷಣಕ್ಕಾಗಿ ಪ್ರವೇಶ ಪಡೆದರೆ ಅವರಿಗೆ ವರ್ಷಕ್ಕೆ 30,000 ರೂಪಾಯಿ ನೀಡಲಾಗುವುದು. ಎಷ್ಟು? ಒಂದು ವರ್ಷಕ್ಕೆ 30,000 ರೂಪಾಯಿ. ಹಾಗಾದರೆ ಈ 30,000 ರೂಪಾಯಿ ವರ್ಷಕ್ಕೂ 2 ಕಂತಿನಲ್ಲಿ ನೀಡಲಾಗುವುದು. ಅಂದರೆ ಒಂದು ಕಂತಿನಲ್ಲಿ 15,000, ಇನ್ನೊಂದು ಕಂತಿನಲ್ಲಿ 15,000 ನೀಡಿ ಒಟ್ಟಿನಲ್ಲಿ 2 ಕಂತದಲ್ಲಿ ವರ್ಷಕ್ಕೆ 30,000 ರೂಪಾಯಿ ಹಣವನ್ನು ನೀಡಲಾಗುವುದು ಸ್ಕಾಲರ್ಶಿಪ್ ಮೂಲದಲ್ಲಿ. ಸೆಪ್ಟೆಂಬರ್ 1, 2025ರಿಂದ ಸ್ಕಾಲರ್ಶಿಪ್ ಅರ್ಜಿ ಆನ್ಲೈನ್ ಮುಖಾಂತರ ಆಲ್ರೆಡಿ ಪ್ರಾರಂಭವಾಗಿದೆ. ಯಾರೆಲ್ಲ ಒಂದು ಅರ್ಜಿ ಹಾಕು ಬಯಸುವ ಅಭ್ಯರ್ಥಿಗಳೇನಿದ್ದೀರಿ, ಅಂದ್ರೆ ವಿದ್ಯಾರ್ಥಿಗಳೇನಿದ್ದೀರಿ, ಆ ಎಲ್ಲಾ ವಿದ್ಯಾರ್ಥಿಗಳು ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರುತ್ತೇನೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಅದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ನೀವು ಅಲ್ಲಿರ್ತಕ್ಕಂಥ ನೀವು ಯಾವ ಒಂದು ಕ್ವಾಲಿಫಿಕೇಶನ್ ಅಲ್ಲಿ ಓದ್ತಾ ಇದ್ದೀರಿ, ಯಾವ ಒಂದು ಅಡ್ಮಿಷನ್ ತಗೊಂಡಿದ್ರಿ, ಇನ್ ಡೀಟೇಲ್ಸ್ ಆಗಿ ಎಲ್ಲಾ ಮಾಹಿತಿಯನ್ನು ನೀವು ಅಲ್ಲಿ ಕೊಟ್ಟು ಅಪ್ಲಿಕೇಶನ್ ಅನ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡಿದ ನಂತರ, ಅದೆಲ್ಲವೂ ಸಕ್ಸಸ್ ಆದ ನಂತರ ನಿಮಗೆ ಇಲ್ಲಿ 2 ಕಂತದಲ್ಲಿ ವರ್ಷಕ್ಕೆ 15,000 ರೂಪಾಯಿ ಅಂತೆ, ವರ್ಷಕ್ಕೆ 30,000 ರೂಪಾಯಿ ಸ್ಕಾಲರ್ಶಿಪ್ ಅಲ್ಲಿ ನಿಮ್ಗೆ ಮಹಿಳಾ ಅಭ್ಯರ್ಥಿಗಳಿಗೆ ಇದು ಸ್ಕಾಲರ್ಶಿಪ್ ಅನ್ನು ನೀಡಲಾಗುವುದು. ಅದೇ ರೀತಿ ಇನ್ನೊಂದು ಮುಖ್ಯವಾಗಿ ಏನಪ್ಪಾ ಅಂದ್ರೆ ವಿಪ್ರೋದ ಒಂದು ಅಜೀಂ ಪ್ರೇಮ್ಜಿ ಆಗಿರ್ತಕ್ಕಂಥವ್ರ ಒಂದು ಮುಖ್ಯ ಉದ್ದೇಶ ಏನಪ್ಪಾ, ಈ ಟ್ರಸ್ಟ್ ಇಂದ ಮಹಿಳಾ ಅಭ್ಯರ್ಥಿಗಳಿಗೆ ಯಾಕೆ ಮೀಸಲಿರ್ತಕ್ಕಂಥ ಒಂದು ಸ್ಕಾಲರ್ಶಿಪ್ ಅನ್ನ ನೀಡ್ತಾ ಇದಾರಪ್ಪ ಅಂದ್ರೆ, ದೇಶದ ಹೆಣ್ಣು ಮಕ್ಕಳು ಉನ್ನತ ಶಿಕ್ಷಣ ಪಡೆದುಕೊಳ್ಳಲಿ ಎಂಬ ಉದ್ದೇಶದಿಂದ ಅಜೀಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷ ವಿದ್ಯಾರ್ಥಿ ವೇತನ ನೀಡಲಾಗುತ್ತದೆ. ನೋಡಿ, ದೇಶಾದ್ಯಂತ ಪ್ರತಿ ವರ್ಷಕ್ಕೆ 30,000 ರೂಪಾಯಿಯನ್ನು ನೀಡಲಾಗ್ತದೆ. ಯಾರಿಗಿದು? ಮಹಿಳಾ ಅಭ್ಯರ್ಥಿಗಳಿಗೆ, ಅಂದ್ರೆ ಮಹಿಳಾ ಸ್ಟೂಡೆಂಟ್ ಗಳಿಗೆ ಇರ್ತಕ್ಕಂಥವರಿಗೆ. ಈ ಅಪ್ಲಿಕೇಶನ್ ಅನ್ನ ಬಡ ವಿದ್ಯಾರ್ಥಿಗಳಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಮತ್ತು ಯಾರೆಲ್ಲ ಒಂದು ಕ್ವಾಲಿಫಿಕೇಶನ್ ಆಲ್ರೆಡಿ ಮಾಡ್ತಾ ಇದ್ರಿ ಅವರಿಗೆಲ್ಲನೂ ಕೂಡ ಹೆಲ್ಪ್ ಆಗುತ್ತೆ. ನಾನು ಹೇಳಿದ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇದರಲ್ಲಿ ಯಾರಿಗಾದ್ರೆ ನಿಮಗೆ ಇದರಲ್ಲಿ ಬಗ್ಗೆ ಡೌಟ್ ಇತ್ತು ಅಥವಾ ಇನ್ನೊಂದೇನಿದ್ರೆ ನೀವು ಕಮೆಂಟ್ಸ್ ಮುಖಾಂತರ ನಮ್ಮನ್ನು ನೇರವಾಗಿ ಸಂಪರ್ಕಿಸಬಹುದಾಗಿದೆ. ಅದೇ ರೀತಿ ಈ ವಿಡಿಯೋನ ಹೆಚ್ಚು ಜನಗಳಿಗೆ ಶೇರ್ ಮಾಡಿ. ಯಾಕೆಪ್ಪ ಅಂತಂದ್ರೆ ಈ ಒಂದು 30,000 ರೂಪಾಯಿ ಅನ್ನೋದೇನಿದೆ, ಇದು ಸಣ್ಣ ಮೊತ್ತ ಅಲ್ಲ. ಒಂದು ವರ್ಷಕ್ಕೆ 30,000 ರೂಪಾಯಿ, 2 ಕಂತದಲ್ಲಿ 15,000 ರೂಪಾಯಿ ಬಡ ವಿದ್ಯಾರ್ಥಿಗಳಿಗೆ ತುಂಬಾನೇ ಹೆಲ್ಪ್ ಆಗ್ತಕ್ಕಂತ ಒಂದು ಇದು ಸ್ಕಾಲರ್ಶಿಪ್ ಆಗಿರೋದ್ರಿಂದ ಹೆಚ್ಚು ನೀವು ವಿಡಿಯೋ ಶೇರ್ ಮಾಡೋದ್ರಿಂದ ಇನ್ನೊಬ್ಬರಿಗೆ ಮಾಹಿತಿ ಗೊತ್ತಾಗೋದ್ರಿಂದ ಎಲ್ಲಾ ಅಭ್ಯರ್ಥಿಗಳು, ಅಂದ್ರೆ ಎಲ್ಲಾ ಒಂದು ವಿದ್ಯಾರ್ಥಿಗಳು ಈ ಅರ್ಜಿ ಈ ಒಂದು ಫೌಂಡೇಶನ್ ಇಂದ ಅಥವಾ ಈ ಒಂದು ಸ್ಕಾಲರ್ಶಿಪ್ ಅನ್ನ ಸದುಪಯೋಗ ಪಡ್ಕೊಂಡು ತಮ್ಮ ಯಶಸ್ವಿ ಜೀವನ ಅಥವಾ ಯಶಸ್ವಿ ಒಂದು ಶಿಕ್ಷಣವನ್ನ ಮುಂದುವರಿಸಲಿ ಮತ್ತು ಯಶಸ್ವಿ ಕಾಣಲಿ ಅನ್ನೋಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂ ಜಾಬ್ ಕನ್ನಡ, ತಪ್ಪದೆ ಒಂದು ಲೈಕ್ ಕೊಡಿ.